T20 ಮ್ಯಾಚಿನ ಸೆಮಿಫೈನಲ್ ವರ್ಲ್ಡ್ ಕಪ್ ಅಲ್ಲಿ ಇನ್ನು ಕೆಲವು ಮ್ಯಾಚ್ಗಳು ಉಳಿದಿದೆ. ಸೆಮಿಫೈನಲ್ ಅದರಲ್ಲೂ ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್ ಇಬ್ಬರು ಹೊಡೆಬಡಿ ತಂಡ ಆಟಗಾರರು ಅದರಲ್ಲೂ ನಡೀತಾ ಇರೋದು ಈಡನ್ ಗಾರ್ಡನ್ ಕಲ್ಕತ್ತಾ. ಇಷ್ಟೇ ಚಿಕ್ಕ ಗ್ರೌಂಡ್ ಅಲ್ಲಿ ಅದರಲ್ಲೂ ಬ್ಯಾಟಿಂಗ್ ಪಿಚ್ ಅಲ್ಲಿ ಸಿಕ್ಕಾಪಟ್ಟೆ ಹೈ ಸ್ಕೋರ್ ಆಗುತ್ತೆ, ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿ ಟಿವಿ ಮುಂದೆ 7 ಗಂಟೆನೇ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದಂಥ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಇವತ್ತು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದೆ. ನನಗೂ ಆಗಿದೆ, ಯಾಕಂದರೆ ಒಂದು ಇಂಟ್ರೆಸ್ಟಿಂಗ್ ಥ್ರಿಲ್ಲಿಂಗ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರದಲ್ಲಿ ಏನೂ ಆಗಿಲ್ಲ, ಈಸಿಯಾಗಿ ನ್ಯೂಜಿಲೆಂಡ್ ಅವರು ಫೈನಲಿಗೆ ಹೋದರು. ಇದೇ ಒಂದು ಮ್ಯಾಚಿನ ಪ್ರಿವ್ಯೂ ಬಗ್ಗೆ ಈ ಒಂದು ವಿಡಿಯೋ. ಸೊ ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ಹೆಲೋ ಕ್ರಿಕೆಟರ್ಸ್, ಇವತ್ತು ಸೆಮಿಫೈನಲ್ ಮ್ಯಾಚ್ ಇತ್ತು. ಮೊದಲನೇ ಸೆಮಿಫೈನಲ್ ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್. ಸಖತ್ತಾಗಿರುತ್ತೆ ಮ್ಯಾಚ್ ಅಂತ ಅಂದ್ಕೊಂಡೆ, ಯಾಕಂದರೆ ಸೂಪರ್ 8 ಒಂದೇ ಒಂದು ಮ್ಯಾಚನ್ನು ಸೋಲ್ದೇನೆ ಇಂಡಿಯಾ ವೆಸ್ಟ್ ಇಂಡೀಸು ಜೊತೆಗೆ ಜಿಂಬಾಬ್ವೆ ಬಿಡಿ, ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ಅಂತ ಘಟಾನುಘಟಿ ಟೀಮ್ಗಳನ್ನ ಹೊಡೆದು ಟಾಪಲ್ಲಿ ಬಂದಂಥ ಸೌತ್ ಆಫ್ರಿಕಾ ಟೀಮು, ಹಾಗೇನೆ ಇಂಗ್ಲೆಂಡ್ ಜೊತೆ ಒಂದು ಮ್ಯಾಚ್ ಸೋತು, ಪಾಕಿಸ್ತಾನ ಜೊತೆ ಒಂದು ಮ್ಯಾಚ್ ಆಡ್ಲಿಕ್ಕಾಗದೇನೆ ಟೇಬಲ್ನ ಸೆಕೆಂಡ್ ಬಂದಂಥ ನ್ಯೂಜಿಲೆಂಡ್ ತಂಡದ ಮಧ್ಯೆ ಇವತ್ತು ಈಡನ್ ಗಾರ್ಡನ್ನಲ್ಲಿ ಸೆಮಿಫೈನಲ್ ಮ್ಯಾಚ್ ನಡೀತಾ ಇತ್ತು. ಟಾಸ್ ವಿನ್ ಆದಂತೆ ನ್ಯೂಜಿಲೆಂಡ್ ಏನು ಮಾಡಿದ್ರು, ಬಾಲಿಂಗ್ ತೊಗೊಂಡ್ರು. ಆಬ್ವಿಯಸ್ಲಿ ಆ ಒಂದು ಗ್ರೌಂಡಲ್ಲಿ ಯಾರೇ ಟಾಸ್ ವಿನ್ ಆದ್ರು ಬಾಲಿಂಗೇ ತೊಗೊಳ್ಳೋದು. ಮೊನ್ನೆ ಇಂಡಿಯಾದವರು ಕೂಡ ವೆಸ್ಟ್ ಇಂಡೀಸ್ ಜೊತೆ ಅದನ್ನೇ ಮಾಡಿದ್ದು. ಟಾಸ್ ವಿನ್ ಆಗಿ ಬಾಲಿಂಗ್ ತೊಗೊಂಡು ಸೌತ್ ಆಫ್ರಿಕಾನ ಫಸ್ಟ್ ಬ್ಯಾಟಿಂಗ್ ಕಳಿಸ್ತದೆ. ಸೌತ್ ಆಫ್ರಿಕಾ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದು ಬಿಡೋಣ, ರನ್ ಮಾಡಬೇಡ, ಒಂದು 200+ ಮಾಡೋಣ ಅಂತ ಅಟ್ಯಾಕಿಂಗ್ ಬ್ಯಾಟಿಂಗಲ್ಲಿ ಬಂದರು. ಡಿಕಾಕು ಫಸ್ಟ್ ಒಂದು 6 ಹೊಡೆದು, ಒಂದು ಬೌಂಡ್ರಿ ಹೊಡೆದು, ಅದಾದಮೇಲೆ ಡಿಕಾಕು ದಬಾಕೊಂಡ್ರು. ಅದಾದಮೇಲೆ ಬಂದಿದ್ದು ರೆಕಲ್ಟೇನು ಬರ್ತಿದ್ದಂಗೆ ಫಸ್ಟ್ ಬಾಲೆ ಕ್ಯಾಚು ಪಾಯಿಂಟಲ್ಲಿ ಹೌದು ವಾಪಸ್. ಇನ್ನು ಮಾರ್ಕನ್ ಪಾಪ ಸತ್ತು ಬದುಕಿ ಏನೋ ಒಂದು 20 ಬಾಲಿಗೆ 21 ರನ್ನು. ಅದಾದಮೇಲೆ ಅವ್ರ ಜೊತೆಗೆ ಸ್ವಲ್ಪ ಡೇವಿಡ್ ಬ್ರಾವಿಸ್ ಪಾರ್ಟ್ನರ್ಶಿಪ್ ಬರ್ತಾಯಿತ್ತು. ಅಷ್ಟರಲ್ಲಿ ಮಾರ್ಕಮ್ ಮುಂಡ ಮುಚ್ಕೊಂಡು ಮನೆಗೆ ಹೋದ್ರು. ಅವ್ರು ಹೋದ್ಮೇಲೆ ಮಿಲ್ಲರ್ ಬಂದರು. ಮಿಲ್ಲರ್ ಬರ್ತಿದ್ದಂಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರು. ಮಿಲ್ಲರು ಮತ್ತು ಡೇವಿಡ್ ಬ್ರಾವಿಸ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರು. ಯಾವಾಗ ಸ್ಪಿನ್ ಅಟ್ಯಾಕ್ ಬಂತೋ ನ್ಯೂಜಿಲೆಂಡ್ ಕಡೆಯಿಂದ, ಅದರಲ್ಲಿ ಸಚಿನ್ ರವೀಂದ್ರ ಅವರು ಹೋದಲ್ಲಿ ಡೇವಿಡ್ ಬ್ರಾವಿಸ್ ಒಂದು 6 ಹೊಡೆದು. ಅವ್ರು ಹೊಡೆದ ತಕ್ಷಣ ನಾನ್ ಸ್ಟ್ರೈಕಲ್ಲಿ ನಿಂತಿದ್ದ ಮಿಲ್ಲರಿಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ, ನಾನು ಯಾಕಪ್ಪ ಸುಮ್ಮನೆ ಇರಬೇಕು, ನಾನು ಅಟ್ಯಾಕ್ ಮಾಡಿ ನಾನು 1-2 6 ಹೊಡೆದು ಬಿಡೋಣ ಅಂತೇಳಿ ಹೊಡೆದು ಟಾಪ್ ಹಿಡಿದು ತಲೆ ಮೇಲೆ ಗೋವಿಂದ. ಮಿಲ್ಲರ್ ಹೋಗ್ತಿದ್ದಂಗೆ ಸ್ಟೆಪ್ಸು ಮತ್ತು ಮಾರ್ಕೋ ಹ್ಯಾನ್ಸನ್ ಇವರಿಬ್ಬರು ಪಾಪ ತುಂಬ ಕಷ್ಟಪಟ್ಟು ಕೊನೆ ತನಕ ಆಡಿ ಕೊನೆಗೆ ಸ್ವಲ್ಪ ವಿಕೆಟ್ ಹೋದ್ರೂ 169 ರನ್ನ ಬೋರ್ಡ್ ಮೇಲೆ ಹಾಕಿದ್ರು. ಒಟ್ಟು 169 ಟೋಟಲ್ ಸ್ಕೋರ್ ಮಾಡಿದ್ರು. 170 ರನ್ಸ್ ನ್ಯೂಜಿಲೆಂಡ್ ಹೊಡಿಬೇಕಿತ್ತು. ಕಾಮೆಂಟ್ರಿ ಮಾಡ್ತಾ ಇದ್ದದ್ದು ಜೊತೆಗೆ ನಾನು ಕೂಡ ಅಂದ್ಕೊಂಡೆ, ಏನು 169 ಅಥವಾ 170 ಟಾರ್ಗೆಟ್ ಇಸ್ ನಾಟ್ ಎ ಈಸಿ ಟಾರ್ಗೆಟ್ ಅಂತ. 170 ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಒಳ್ಳೆ ಫೈಟಿಂಗ್ ಸ್ಕೋರು, ಏನೋ ವಿನ್ ಆಗ್ತದೆ ಅಥವಾ ಫೈಟಿಂಗ್ ಆಗುತ್ತೆ, ಕೊನೆ ಹೋದ ತನಕ ಹೋಗುತ್ತೆ ಅಂತ ಅಂದ್ಕೊಂಡು ಹೋಗಿ ಅನ್ನ ಮಾಡಿ ಸಾಂಬಾರು ಬಿಸಿ ಮಾಡಿಕೊಂಡು ಬಂದು ಟಿ ವಿ ಮುಂದೆ ಕೂತ್ಕೊಂಡಷ್ಟರಲ್ಲಿ ಮ್ಯಾಚ್ ಆಲ್ಮೋಸ್ಟ್ ಅಲ್ಲಿ ಮುಗಿದಿದೆ. 45 ಬಾಲಿಗೆ ಇನ್ನು 7 ರನ್ ಬೇಕಿತ್ತು. ಅದು ಒಂದು 6 ಒಂದು ಬೌಂಡ್ರಿ. ಆ 33 ಬಾಲಿಗೆ ಸೆಂಚುರಿ ಹೊಡೆದ. ನಾಯಿ ಹೊಡೆದು ಸೌತ್ ಆಫ್ರಿಕಾದವ್ರನ್ನ. ಸೇಮ್ ಎಕ್ಸಾಕ್ಟ್ಲಿ ಸೂಪರ್ 8 ಏನು ಲೀಗ್ ಮ್ಯಾಚಲ್ಲಿ ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾ ಮ್ಯಾಚ್ ಆಗಿತ್ತಲ್ಲ, ಸೇಮ್ ಹಾಗೇನೇ ಆಯಿತು. ವೆಸ್ಟ್ ಇಂಡೀಸ್ ಅವರು ಹೊಡೆದಿದ್ದ ಸ್ಕೋರ್ನ ಸೌತ್ ಆಫ್ರಿಕಾದವರು ಒಂದೇ ವಿಕೆಟ್ ಅಂದರೆ 9 ವಿಕೆಟಿಂದ ವಿನ್ ಆಗಿದ್ದು. ಇಲ್ಲೂ ಸೇಮ್ ಸ್ಕ್ರಿಪ್ಟೆಡ್ ಥರ ನ್ಯೂಜಿಲೆಂಡ್ ಕೂಡ ಒಂದೇ ವಿಕೆಟ್ ಹೋಗಿದ್ದು, 9 ವಿಕೆಟಿಂದ ವಿನ್ನು. ಹೆಂಗೆ ಹೊಡೆದು ಅಪಿಲ್ ಹ್ಯಾಲೆನ್ ಮತ್ತು ಇವನು ಸ್ಟಿಫರ್ಟ್ ಒಂದು ವಿಕೆಟ್ ಕೊಡ್ಲಿಕ್ಕಲ್ಲ, ಅದು ಸಾಯ್ಲಿದ್ದು. ಒಂದು ಕ್ಯಾಚ್ ಡಿಕಾಕ್ ಸ್ವಲ್ಪ ಕಷ್ಟಪಟ್ಟು ಕ್ಯಾಚ್ ಹಿಡಿದಿದ್ದು ಮ್ಯಾಚಿನ ಬೇರೆ ಥರ ಆಗಿರೋದು. ಬಟ್ ಕ್ಯಾಚ್ ಹಿಡಿದಿಲ್ಲ. ಒಟ್ಟಿನಲ್ಲಿ ಇವ್ರದ್ದು ಸೌತ್ ಆಫ್ರಿಕಾದ ಚೋಕರ್ಸ್ ಅಂತ ಹೇಳಿ ಪ್ರೂವ್ ಮಾಡಿಕೊಂಡ್ರು. ಸೆಮಿಫೈನಲ್ಲೇ ಅವ್ರಿಗೆ ಪಾಪ ಪ್ರತಿ ವರ್ಷ ಲಾಸ್ಟ್ ಇಯರ್ 2025 ಹೆಂಗೋ ಫೈನಲ್ ತನಕ ಬಂದಿದ್ದು, ಅಲ್ಲೂ ಅವ್ರಿಗೆ ಆ ಒಂದು 6 ಅಂದರೆ ಅದು ಕ್ಯಾಚ್ ಹಿಡಿದಿದ್ದು ಸೂರ್ಯಕುಮಾರ್ ಯಾದವ್. ಇಲ್ಲಿ ನೋಡಿದರೆ ಇವತ್ತು ಹಿಂಗಾಯಿತು, ಸೆಮಿಫೈನಲ್ಲೇ ದಬಾಕೊಂಡ್ರು. ಒಟ್ಟಿನಲ್ಲಿ ಸೌತ್ ಆಫ್ರಿಕಾದವರು ಮ್ಯಾಚನ್ನು ಸೋತು ಟಿಕೆಟ್ ತಗೊಂಡು ಮನೆ ಹೋಗ್ತಾ ಇದ್ದಾರೆ. ಸೌತ್ ಆಫ್ರಿಕಾ ಟೀಮ್ಗೆ ಟಾಟಾ ಬೈ ಬೈ ಮಾಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.